ಕೇಳ್ಕೊತ ಹೋಗ್ತಿದ್ದಾರೆ. ಇಲ್ಲೇನಾದ ಪುರಾಣವನ್ನು ಯಾಕೆ ಕೇಳಬೇಕು, ಪುರಾಣ ಯಾಕೆ ಹಚ್ಚಬೇಕು? ಪುರಾಣ ಅಂದ್ರೆ ಅದು ಒಂದು ಕನ್ನಡಿ ಇದ್ದಂಗೆ. ಮನೆಯಾಗಿದ್ದು ಹೊರಗೆ ಹೋಗ್ಬೇಕಾದ್ರೆ ಹೆಂಗ ಕನ್ನಡಿ ನೋಡಿ ಮುಖೋತ್ರ ಹೊರಗೆ ಹೋಗ್ತೀವಿ ನಾವು. ಹಂಗ ಪುರಾಣವನ್ನ ಕೇಳಬೇಕಾದ ಪುರಾಣ ನಾಯಕರ ಜೀವನಕ್ಕೆ ನಿಮ್ಮ ಜೀವನಕ್ಕೆ ಹೋಲಿಸಿ ನೋಡಿಕೊಂಡಾಗ ಎಲ್ಲಿ ನಾವು ತಪ್ಪು ಹೆಜ್ಜೆ ಇಡಕೈತಿ ತಿದ್ಕೊಳ್ತಕ್ಕಂಥ ಕೆಲಸ ಮಾಡಿ ತೋರಿಸ್ತಕ್ಕಂಥದ್ದು ಅದು ಪುರಾಣ. ಪುರಾಣ ಕೇಳಿದ್ರೆ ನಾವು ತಿದ್ಕೊಳ್ಳಿಲ್ಲ ಅಂದ್ರೆ ಪುರಾಣ ಕೇಳಿದ್ರೆ ವ್ಯರ್ಥ ಆಗ್ತದೆ. ತಪ್ಪು ಮಾಡಿದ ಮನುಷ್ಯ ತಪ್ಪು ಮಾಡಕತ್ತಿ ನೀವು ಸುಮಾರು ಬೆರಳು ಮಾಡಿ ತೋರಿಸಿದ್ರೆ ಅವ್ನು ಬಹಳ ಸೆಟ್ ಬರ್ತದೆ. ಪುರಾಣ ಮುಖಾಂತರವಾಗಿ ನೀನು ಮಾಡ್ತಕ್ಕಂಥ ತಪ್ಪಾದ ತಿಳ್ಕೊಂಡು ತೋರಿಸ್ಕೊಟ್ಟಾಗ ಅವನು ತಿದ್ಕೊಂಡು ತನ್ನಂತೆ ಪರಿವರ್ತನೆ ಬದುಕಲು ಪ್ರಯತ್ನ ಮಾಡ್ತಾನೆ. ಪುರಾಣವನ್ನ ಕೇಳಿ ಪರಿವರ್ತನೆ ಆಗಬೇಕು. ಬರೀ ಮನುಷ್ಯರಿಗೆ ಪುರಾಣ ಆದೇನು, ಪಶು ಪಕ್ಷಿ ಪ್ರಾಣಿಗಳಿಗೂ ಅವಕ್ಕ ಪುರಾಣ ಹೇಳ್ತಾರೇನು? ಇಲ್ಲ. ಬರೀ ಮನುಷ್ಯನ ಕುದಿಸ್ಕೊಂಡು ನೀನು ಚಲೋ ಆಗು ಒಳ್ಳೆಯವನಾಗು ಕೆಟ್ಟದ್ದು ಮಾಡಬೇಡ. ಈ ಮಾತು ಬರೀ ಮನುಷ್ಯನಿಗೆ ಹೇಳ್ತೀವಿ ನಾವು. ಯಾಕೆ ಹೇಳ್ತೀವಿ? ಮನುಷ್ಯ ಸುಮಾರು ತಿಳಿದು ಕೆಟ್ಟದ್ದು ಮಾಡ್ತಾನೆ. ಕೆಟ್ಟದ್ದು ಮಾಡಬಾರ್ದು ತಗೊಂಡು ನೀನು ಕೆಟ್ಟದ್ದು ಮಾಡಬಾರ್ದು, ಕೆಟ್ಟದ್ದು ಒಳ್ಳೆ ಮಾಡ್ಕೊಂಡು ಧರ್ಮವಂತರಾಗಿ ಬದುಕು. ದಿನಾಲ ಮನುಷ್ಯನನ್ನು ತಿದ್ದತಕ್ಕಂಥ ಒಂದ್ಸಲ ಏನಾಗಿತ್ತಂದ್ರ ಒಬ್ಬ ಹುಡುಗ ಒಂದಿಷ್ಟು ಕರಿ ಇದ್ರಿ ತಗೊಂಡು 3-4 ಬ್ಯಾರಲ್ ನೀರು ತಗೊಂಡು ಸಾಬೂನು ತಗೊಂಡು ಶಾಂಪು ಪುಡಿ ತಗೊಂಡು ನಿರ್ಮಾ ಪುಡಿ ತಗೊಂಡು ತಿಕ್ಕಲಿಕ್ಕೆ ಡ್ರೆಸ್ ಹಚ್ಚಿ ತಿಕ್ಕದ ಇದ್ಲಿ ಬೆಳಗಾಗ್ಲಿಲ್ಲ. ಯಾರೋ ಕೇಳತ್ತಮ್ಮ ಏನ್ ಮಾಡಾಕತ್ತೀವ ನೀನು? ಇದ್ಲಿ ಬೆಳಗ್ಗೆ ಮಾಡ್ಬೇಕಂತೀನಿ. ಹಂಗ ಹೇಳಿ ಹೋದ್ರು ಅವರು. ಹೊಳ್ಳಿ ಬರೋ ಮಠ ಹುಡುಗಂದು ನೀರು ಕಲಸ ಆಗ್ಯಾವ, ಶಂಪು ಕಲಸ ಆಗ್ಯದ, ಸೋಪ್ ಕಲಸ ಆಗ್ಯದ. ತಿಕ್ಕದ್ರಾಗ ದೊಡ್ಡದು ಇದ್ಲಿ ಕರಿ ಸಣ್ಣದಾಗ ಅದ್ರ ಕರ್ರಗಿತ್ತು, ಬೆಳಗಾಗಿದ್ದಿಲ್ಲ. ಜ್ಞಾನಿಗಿರ್ತಕ್ಕಂಥ ಮನುಷ್ಯ ಹೇಳ್ತಮ್ಮ ನೀನು ಮಾಡ್ತಕ್ಕಂಥದ್ದು ತಪ್ಪದದು, ಹಾಗೆ ತಿಕ್ಕಾಕ್ ಹೋಗ್ಬೇಡ. ಇದ್ಲಿ ಮೇಲೆ ಸ್ವಲ್ಪ ಸುಮ್ಮನೆ ಎಣ್ಣೆ ಹಾಕಿ ಕಡ್ಡಿ ನೀರು ಬೆಂಕಿ ಹಚ್ಬಿಡು, ಒಂದು 2 ನಿಮಿಷ ಸುಟ್ಟು ಬೆಳ್ಳೆ ಕಾಣ್ತೈತಿ. ಅಜ್ಞಾನ ಹೋಗ್ಲಿಕ್ಕೆ ಬಾಳ ಬೇಕಾಗಿಲ್ಲ ಮಗ. ಇಡೀ ಮನೆ ತುಂಬಾ ಕತ್ತಲು ಬಿದ್ದದ, ಒಂದು ಸಣ್ಣ ದೀಪ ಸಾಕಬೇಡ, ಮನೆ ತುಂಬ ಬೆಳಕು ಬೀಳ್ತದ. ಹಂಗ ಇಡೀ ಜೀವನ ನಮ್ದೆಲ್ಲ ಏನಾಗ್ಬಿಟ್ಟದ ಅಂದ್ರೆ ಕತ್ತಲಾಗ್ಬಿಟ್ಟದ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಗಮಯ. ಕತ್ತಲಿನಿಂದ ಬೆಳಕಿನಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ, ಮೃತ್ಯುವಿನಿಂದ ಮೃತ್ಯುಂಜಯನೆಡೆಗೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಭವಸಾರೊಳಗೆ ಬಿದ್ದುಕೊಂಡು ನಾವು ಒದ್ದಾಡ್ಬೇಕಾದಾಗ ಈ ಕತ್ತಲು ಅಂತಕ್ಕಂಥದ್ದು, ಅಜ್ಞಾನ ಅಂತಕ್ಕಂಥದ್ದು, ಓ ಕರುಣಾಳು ಬಾ ಬೆಳಕೆ ಮುಸಿಕೆಯನ್ನು ಮಗ್ಗನಲ್ಲಿ ಕೈ ಹಿಡಿದು ನಡೆಸಿ ನಡೆಯುತ್ತೇನೆ. ನನಗೇನು ಕೂಡ ಗೊತ್ತಾಗಲ್ಲ, ನೀನು ಬಾರಪ್ಪ ಅಂತ ತಿಳ್ಕೊಂಡು ಗುರು ಮುಖಾಂತರವಾಗಿ ಓ ಕರುಣಾಳು ಬಾ ಬೆಳಕೆ ಮುಸಿಕೆಯನ್ನು ಮಗ್ಗನಲ್ಲಿ ಕೈ ಹಿಡಿದು ನಡೆಸಿ ನಡೆಯುತ್ತೇನೆ. ಮಗುವಿಗೆ ನಡೆಸಬೇಕಾದ ಹೆಂಗ ತಂದೆ ತಾಯಿ ನಡೆಸಿ ತೋರಿಸ್ತಾರ, ಮೃತ್ಯುವಿನಿಂದ ಮೃತ್ಯುಂಜಯನಿಗೆ ಹೋಗಿ ಮುಟ್ಟಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ಗುರುಗಳು ಮಾಡ್ತಾರೆ. ಪ್ರತಿಯೊಬ್ಬರ ಜೀವನೊಳಗೂ ನಮಗೆಲ್ಲ ಏನು ಬೇಕಾಗ್ಯದ? ಧರ್ಮ ಬೇಕಾಗ್ಯದ, ದೇವರು ಬೇಕು, ಸಂಸ್ಕಾರ ಬೇಕು. ಏನಾದ್ರು ಬಿಟ್ಟು ಬದುಕಲಿಕ್ಕೆ ಬರ್ತದ, ಧರ್ಮ ಬಿಟ್ಟು ಬದುಕಲಿಕ್ಕೆ ಆಗಂಗಿಲ್ಲ. ಈ ವಿಜ್ಞಾನದೊಳಗ ಕೆಟ್ಟ ಕಲಿಯುವುದೊಳಗ ನಾವೇನಾದ್ರು ಬದುಕನ್ನು ಮಾಡ್ಬೇಕಾದಾಗ
ದೇವರ ಹಿಡ್ಕೊಂಡು ಬದುಕು ಮಾಡೋದು ಬದುಕ್ತೀವಿ ನಾವು ಬದುಕಲಿಕ್ಕೆ ಆಗಂಗಿಲ್ಲ. ಸಂಸ್ಕಾರವನ್ನು ಹೊಂದಬೇಕು, ದೇವರ ಸ್ಮರಣೆ ಮಾಡಬೇಕು, ಹಂಗ ಮಾತ್ರ ಬದುಕಲಿಕ್ಕೆ ಬರ್ತದೆ. ಒಂದು ಸಲ ಕಬೀರ ದಾಸ ಒಂದು ಮನೆ ಭಿಕ್ಷೆ ಬೇಡಕ್ಕೆ ಹೋಗಿದ್ದಂತ. ಭಿಕ್ಷೆ ಬೇಡಕ್ಕೆ ಹೋಗೋಣ, ಭಿಕ್ಷೆ ಬೇಡಬೇಕಾದಾಗ ಹೊರ ನಿಂತ್ಕೊಂಡು ಭಿಕ್ಷಾಂದಿ 2-3 ಸಲ ಹೋಗೋದು ಮನೆಯೊಳಗ ಮಣಿ ಒಡತಿ ಆ ತಾಯಿ ಜೋಳವನ್ನು ಬೀಸಿರತ್ತೆ. ಜೋಳ ಬೀಸ್ಬೇಕಾದಾಗ ಕೈ ತುಂಬ ಹಿಂಗ ಮುಟ್ಟಿ ತಗೊಂಡು ಮುಖ ಹಾಕ್ತಿರಕ್ಕಿ. ಕೈ ಜೋಳ ತಗೊಂಡು ಮುಕ್ಕಿನೊಳಗೆ ಹಾಕಿ ಕಲ್ಲನ್ನು ತಿರುಗಿಸ್ತಿದ್ರು. ಕಲ್ಲು ತಿರುಗಿಸಿದಾಗ ಎಲ್ಲ ಜೋಳ ಹಿಟ್ಟಾಗಿ ಪುಡಿಯಾಗಿ ಕೆಳಗೆ ಬೀಳ್ತಿತ್ತು. ಕಬೀರ ನೋಡ್ಕೊಂಡು ನಿಂತ್ಕೊಂಡ ಜೋಳ ಬೀಸೋದು ಮುಗೀತು. ಕಬೀರ ಅಳಲು ಚಾಲು ಮಾಡೋದು. ಹೆಣ್ಮಗಳು ಎದ್ದು ಬಂದು ಅವ್ನ ತಲೆ ಮೇಲೆ ಕೈ ಹಾಡ್ತಿತ್ತಮ್ಮ, ಯಾಕೆ ಹೇಳ್ತಿದ್ದೆ, ಏನಾಗ್ಯದ, ಊಟ ಮಾಡ್ತೀನೋ, ಯಾಕೆ ಹೇಳಾಗತ್ತಿದೆ? ಕಬೀರ ನನ್ಗೆ ಯಾರು ಹೊಡೆದಿಲ್ಲ, ನನ್ನ ಹಸಿವಾಗೆಲ್ಲ ಊಟ ಮಾಡಂಗಿಲ್ಲ, ಅಳ್ತಿ ಯಾಕ? ನೀನ್ ಬಿಸಾಕತ್ತಿಲ್ಲ, ಬಿಸ ನೋಡಿ ನನಗ ದುಃಖ ಆಗತ್ತಿತ್ತದ, ನಾ ಏನ್ ಬೇರೆ ಮಾಡಿದಪ್ಪ ಅಂದ. ಅಲ್ಲ, ನೀ ಕೈಯ ಜೋಳ ತಗೊಂಡು ಮುಖ ಹಾಕಿ ಕಲ್ಲನ್ನ ಒಂದ್ಸಲ ತಿರುಗಿಸಿ ಹಾಕಿರ್ತಕ್ಕಂಥ ಜೋಳ ಎಲ್ಲಾನು ಕೂಡ ಪುಡಿಯಾಗಿ ಹಿಟ್ಟಾಗಿ ಕೆಳಗೆ ಬೀಳ್ತದಲ್ಲ, ಹಂಗ ಆಕಾಶ ಒಂದು ಕಲ್ಲು ಮಾಡಿ, ಭೂಮಿ ಒಂದು ಕಲ್ಲು ಮಾಡಿ 84 ಲಕ್ಷ ಜೀವರಾಶಿ ನಮ್ಮನ ಮೇಲೆ ನನ್ನ ಪರಮಾತ್ಮ ಮುಖ ಹಾಕಿ ಒಂದು ಸಲ ತಿರುಗಿಬಿಟ್ರೆ ನಾವು ಕೂಡ ಹಿಟ್ಟಾಗಿ ಹೋಗ್ತೇವೆ. ಹೇಗೆ ಮಾಡ್ಬೇಕಂತ